ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಚತಪಚ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಮಲಯಾಳಂ ಅಲ್ಲಿ ಇತ್ತೀಚೆಗೆ ಅಲಪ್ಪುಳ ಜಿಮ್ಖಾನ ಅನ್ನೋ ಮೂವಿ ಬಂದಿತ್ತು. ಅದರಲ್ಲಿ ಬಾಕ್ಸಿಂಗ್ ನ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ರು. ಅದರಿಂದ ಮೂವಿ ಕೂಡ ಸೂಪರ್ ಹಿಟ್ ಆಗಿತ್ತು. ಆ ಮೂವಿ ತರಾನೇ ಈ ಮೂವಿಲಿ ರಿಂಗ್ ಫೈಟ್ ನ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮೂವಿ ಹಿಟ್ ಆಯ್ತೋ ಫ್ಲಾಪ್ ಆಯ್ತೋ ಗೊತ್ತಿಲ್ಲ, ಬಟ್ ಇವಾಗ OTT ಅಲ್ಲಿ ನೋಡಿದಾಗ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಮೂವಿ ಹೇಗಿದೆ ಅಂತ ನೋಡೇ ಬಿಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮ್ಗೆ ಒಂದು ರೆಸ್ಲಿಂಗ್ ರಿಂಗ್ ನ ತೋರಿಸ್ತಾರೆ. ಒಬ್ಬ ಡುಮ್ಮ ಒಂದು ಹಗ್ಗದ ಮೇಲೆ ಹತ್ತಿ ಜಂಪ್ ಮಾಡೋದ್ರಲ್ಲಿ ಇರ್ತಾನೆ. ನೋಡಿದ್ರೆ ಕೆಳಗೆ ಒಂದ್ ಹುಡುಗಿ ಬಿದ್ದಿರ್ತಾಳೆ. ಮೋಸ್ಟ್ಲಿ ಇಬ್ರು ಕುಸ್ತಿಪಟುಗಳು ಇರ್ಬೇಕು. ಡುಮ್ಮ ಹಗ್ಗದ ಮೇಲಿಂದ ಜಂಪ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಮ್ಗೆ ಲಿಟಲ್ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಅವನ ಮನೆಯಲ್ಲಿ ವೆಟ್ರಿ ಮತ್ತೆ ಸಾವಿಯೋ ಅನ್ನೋ ಅವನ ಇಬ್ಬರು ಅಣ್ಣಂದಿರು ಇರ್ತಾರೆ. ಅವರು ಮಂಚದ ಮೇಲೆ ಕುಸ್ತಿ ಆಡ್ತಾ ಇರ್ತಾರೆ. ಅಲ್ಲಿ ಸಾವಿಯೋ ವೆಟ್ರಿ ಕತ್ತನ್ನ ಹಿಡ್ಕೊಂಡು ಮೇಲೆತ್ತಿ ಮಂಚದ ಮೇಲೆ ಹಾಕ್ತಾನೆ. ಮಂಚ ಮುರಿದೋಗುತ್ತೆ. ಅದನ್ನ ಚೋಕ್ ಸ್ಲ್ಯಾಮ್ ಅಂತಾರೆ. ಅವರು ಮಂಚ ಮುರಿದಾಕಿದ್ದು ನೋಡಿ ಅವರಮ್ಮ ಲೋಟಸ್ ಎಲ್ರಿಗೂ ಹೊಡೆಯೋಕೆ ಹೋಗ್ತಾಳೆ. ವೆಟ್ರಿ, ಸಾವಿಯೋ, ಲಿಟ್ಲು 3 ಜನ ಮನೆಯಿಂದ ಓಡೋಗ್ತಾರೆ. ಈ 3 ಜನ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಎಲ್ರು ಇರೋದು ಕೊಚ್ಚಿಯಲ್ಲಿ. ಅಲ್ಲಿ ಮಣಿ ಅನ್ನೋ ಒಬ್ಬ ಫೇಮಸ್ ಕುಸ್ತಿಪಟು ಇರ್ತಾನೆ. ಸಖತ್ತಾಗಿ ಕುಸ್ತಿ ಆಡ್ತಾ ಇರ್ತಾನೆ. ಆದ್ರೆ ಅವನ್ನ ಯಾರು ಸೋಲ್ಸೋಕೆ ಆಗಲ್ಲ ಅಂತ ಅಹಂಕಾರ ಜಾಸ್ತಿ ಇರುತ್ತೆ. ಅವಾಗ ಅಲ್ಲಿಗೆ ಬೇರೆ ಊರಿನ ವಾಲ್ಟರ್ ಲೋಬೋ ಅನ್ನೋನು ಬುಲೆಟ್ ಬೈಕ್ ಅಲ್ಲಿ ಬರ್ತಾನೆ. ಅವನ ಜೊತೆ ಇಬ್ಬರು ಹುಡುಗರು ಇರ್ತಾರೆ. ಅವರೇ ಈ ವೆಟ್ರಿ ಮತ್ತೆ ಸಾವಿಯೋ. ವಾಲ್ಟರ್ ಲೋಬೋ ಮುಂಚೆ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಸರ್ಕಸ್ಗೆ ಬೆಂಕಿ ಬಿದ್ದು ಎಲ್ಲ ಸತ್ತೋಗ್ತಾರೆ. ಅಲ್ಲಿ ವಾಲ್ಟರ್ ಸ್ಟಂಟ್ ಮಾಸ್ಟರ್ ಮಗ ಸಾವಿಯೋ ಮತ್ತೆ ರಿಂಗ್ ಮಾಸ್ಟರ್ ಮಗ ವೆಟ್ರಿನ ಕಾಪಾಡಿರ್ತಾನೆ. ಇವಾಗ ವಾಲ್ಟರ್ ಕೊಚ್ಚಿಗೆ ಬಂದು ಮಣಿ ಜೊತೆ ಫೈಟ್ ಮಾಡಿ ಮಣಿನ ಸೋಲಿಸ್ತಾನೆ. ಅಲ್ಲಿಂದ ಎಲ್ರು ವಾಲ್ಟರ್ ಲೋಬೋನ ಬುಲೆಟ್ ವಾಲ್ಟರ್ ಅಂತ ಕರೆಯೋಕೆ ಶುರು ಮಾಡ್ತಾರೆ. ವೆಟ್ರಿ ಮತ್ತೆ ಸಾವಿಯೋ ಲಿಟ್ಲು ಮನೆಯಲ್ಲಿ ಇರೋಕೆ ಶುರು ಮಾಡ್ತಾರೆ. 3 ಜನ ಯಾವಾಗ್ಲೂ WWE ನೋಡ್ತಾ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವರೇ WWE ಅಲ್ಲಿ ಬರೋ ದೊಡ್ಡ ಬೆಲ್ಟ್ ನ ಕೂಡ ರೆಡಿ ಮಾಡ್ಕೊಂಡು ಕುಸ್ತಿ ಆಡ್ತಾ ಇರ್ತಾರೆ. ಇವ್ರಿಗೆಲ್ಲ ಫಾಲ್ಗು ಅನ್ನೋ ಮಾಸ್ಟರ್ ಕುಸ್ತಿ ಹೇಳ್ಕೊಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಮೋಹನ್ ಲಾಲ್ ಅವರ ಚೋಟಾ ಮುಂಬೈ ಮೂವಿ ರಿಲೀಸ್ ಆಗಿರುತ್ತೆ. ಎಲ್ರು ಮೂವಿ ನೋಡೋಕೆ ಹೋಗಿರ್ತಾರೆ. ಅಲ್ಲಿಗೆ ಮಣಿ ಅವನ್ ಮಗನ ಕರ್ಕೊಂಡ್ ಬಂದಿರ್ತಾನೆ. ಮಣಿ ಮಗ ಚೆರಿಯನ್ ಒಂದು ಐಷಾರಾಮಿ ಕಾರ್ ಮೇಲೆ ಕೂತಿರ್ತಾನೆ. ಲಿಟ್ಲು ಸ್ಪ್ಯಾರೋ ಅನ್ನೋ ಹುಡುಗಿ ಜೊತೆ ಕಾರ್ನ ಟಚ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದ್ನ ನೋಡಿ ಮಣಿ ಲಿಟಲ್ಗೆ ಹೊಡೆಯೋಕೆ ಬರ್ತಾನೆ. ಅವಾಗ ಅಲ್ಲಿಗೆ ಸ್ಯಾವಿಯೋ ಮತ್ತೆ ವೆಟ್ರಿ ಬಂದು ಮಣಿಗೆನೆ ಹೊಡಿತಾರೆ. ಕೊನೆಗೆ 3 ಜನ ಸೇರಿ ಮಣಿಗೆ ಹೊಡೆದು ಕಾರ್ ಗ್ಲಾಸ್ ಎಲ್ಲ ಹೊಡೆದಾಕಿ ಪಟಾಕಿ ಹಚ್ಚಿ ಕಾರ್ ಒಳಗೆ ಎಸಿತಾರೆ. ಇದನ್ನೆಲ್ಲ ಮಣಿ ಮಗ ಚೆರಿಯನ್ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈ ಘಟನೆ ಆದ್ಮೇಲೆ ಲಿಟಲ್ ತಾಯಿ ಲಿಟಲ್ ನ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಡ್ತಾಳೆ. ವೆಟ್ರಿ ಮತ್ತೆ ಸಾವಿಯೋ ಮಾತ್ರ ಫಾಲ್ಗು ಮಾಸ್ಟರ್ ಜೊತೆ ಅದೇ ಊರಲ್ಲಿ ಬೆಳಿತಾರೆ. 18 ವರ್ಷ ಆದ್ಮೇಲೆ ಲಿಟಲ್ ಮತ್ತೆ ಆ ಊರಿಗೆ ಬರ್ತಾನೆ. ಅಲ್ಲಿ ಫಾಲ್ಗು ಮಾಸ್ಟರ್ ನ ಭೇಟಿಯಾಗ್ತಾನೆ. ಅವಾಗ ಲಿಟಲ್ಗೆ ಸಾವಿಯೋ ಸಾಗರ ರಾಣಿ ಅನ್ನೋ ಬೋಟ್ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ವೆಟ್ರಿ ಯಾವುದೋ ಕೇಸ್ ಮೇಲೆ ಜೈಲಿಗೆ ಹೋಗಿರ್ತಾನೆ. ವೆಟ್ರಿ ಜೈಲಿಗೆ ಹೋಗಿ 8 ವರ್ಷ ಆಗಿರುತ್ತೆ. ಅದು ಗೊತ್ತಾಗಿ ಲಿಟಲ್ಗೆ ಬೇಜಾರಾದ್ರೂ ಲಿಟಲ್ ಸಾವಿಯೋನ ಭೇಟಿಯಾಗೋಕೆ ಪೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಚಿಕ್ಕ ಮಕ್ಕಳು ದೋಣಿ ಎತ್ತೋಕೆ ಹೋಗ್ತಾ ಇರ್ತಾರೆ. ಅವಾಗ ಹಗ್ಗ ಕಟ್ಟಾಗಿ ಒಂದ್ ಹುಡುಗನ ಕಾಲು ಬೋಟ್ ಮೇಲೆ, ಇನ್ನೊಂದು ಪೋರ್ಟ್ ಅಲ್ಲಿ ಇರುತ್ತೆ. ಬೋಟ್ ಒಂಚೂರು ಮೂವ್ ಆದ್ರೂ ಆ ಹುಡುಗ ನೀರಿಗೆ ಬೀಳೋದ್ರಲ್ಲಿ ಇರ್ತಾನೆ. ಇದನ್ನ ನೋಡಿ ಒಂದ್ ಹುಡುಗಿ ಸ್ಯಾವಿಯೋನ ಕೂಗ್ತಾಳೆ. ಸ್ಯಾವಿಯೋ ಹೀರೋ ತರ ಬಂದು ಆ ಹುಡುಗನ ಕಾಪಾಡ್ತಾನೆ. ಇದನ್ನೆಲ್ಲ ಲಿಟಲ್ ನೋಡ್ತಾನೆ. ಆಮೇಲೆ ಸ್ಯಾವಿಯೋ ಅವನ್ನ ಕೂಗಿದ ಹುಡುಗಿ ಬಳಿಗೆ ಹೋಗ್ತಾನೆ. ಆ ಹುಡುಗಿ ಸ್ಯಾವಿಯೋ ಕೆನ್ನೆಗೆ ಒಂದು ಸ್ಟಾರ್ ಅಂಟಿಸ್ತಾಳೆ. ಆ ಹುಡುಗಿ ಹೆಸರು ರೋಸಾ ಅಂತ. ಆದ್ರೆ ಎಲ್ರು ಆ ಹುಡುಗಿನ ರೋಸಮ್ಮ ಅಂತ ಕರಿತಾ ಇರ್ತಾರೆ. ಇದನ್ನೆಲ್ಲ ಲಿಟಲ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹೀಗೆ ಸಂಜೆ ಆಗುತ್ತೆ. ಸ್ಯಾವಿಯೋ ರೋಸಮ್ಮನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಲಿಟಲ್ ಅವನ್ನ ಫಾಲೋ ಮಾಡ್ತಾ ಇರ್ತಾನೆ. ಲಿಟಲ್ ಸ್ಯಾವಿಯೋನ ಫಾಲೋ ಮಾಡ್ತಾ ಇರೋದು ಗೊತ್ತಾಗಿ ಸ್ಯಾವಿಯೋ ಲಿಟಲ್ ನ ಲಾಕ್ ಮಾಡ್ತಾನೆ. ಅವನಿಗೆ ಅದು ಲಿಟಲ್ ಅಂತ ಗೊತ್ತಿರಲ್ಲ. ಸ್ಯಾವಿಯೋಗೆ ಅದು ಲಿಟಲ್ ಅಂತ ಗೊತ್ತಾದ್ಮೇಲೆ ಖುಷಿ ಆಗುತ್ತೆ. ಅವಾಗ ಸ್ಯಾವಿಯೋ ರೋಸಮ್ಮನ ಬಗ್ಗೆ ಲಿಟಲ್ಗೆ ಹೇಳ್ತಾನೆ. ರೋಸಮ್ಮ ವೆಟ್ರಿ ಮಗಳು. ವೆಟ್ರಿ ಹೆಂಡತಿ ಜಾಸ್ಮಿನ್ ಅಂತ. ಆದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ಮಿನ್ ಸತ್ತೋಗಿರ್ತಾಳೆ. ಅಷ್ಟರಲ್ಲಿ ವೆಟ್ರಿ ಜೈಲಿಗೆ ಹೋಗಿರ್ತಾನೆ. ಅದರಿಂದ ರೋಸಾನ ಸ್ಯಾವಿಯೋನೇ ನೋಡ್ಕೊಳ್ತಾ ಇರ್ತಾನೆ. ಇದನ್ನೆಲ್ಲ ಸಾವಿಯೋ ಲಿಟಲ್ಗೆ ಹೇಳ್ತಾನೆ. ಮಾರನೇ ದಿನ ಸಾಗರ ರಾಣಿ ಬೋಟ್ ನ ದುಡ್ಡು ಕಟ್ಟಿಲ್ಲ ಅಂತ ಓನರ್ ತಗೊಂಡೋಗ್ಬಿಡ್ತಾರೆ. ಇದರಿಂದ ಸಾವಿಯೋ ಕೆಲ್ಸ ಹೋಗುತ್ತೆ. ಈ ವಿಷಯನ ಸಾವಿಯೋ ಲಿಟಲ್ಗೆ ಹೇಳ್ತಾನೆ. ಇಬ್ರು ಬೇರೆ ಏನ್ ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಲಿಟಲ್ ಮತ್ತೆ ಸಾವಿಯೋ ಇಬ್ರು ಅವ್ರ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದ WWE ಬೆಲ್ಟ್ ನೋಡಿ ಕಾಸ್ಟ್ಯೂಮ್ ರೆಸ್ಲಿಂಗ್ ಶುರು ಮಾಡೋಣ ಅಂತ ಅನ್ಕೋತಾರೆ.
ಮಾರನೇ ದಿನ ಬೆಳಿಗ್ಗೆ ಸಾವಿಯೋ ಮನೆಗೆ ಸುಪ್ರಜಮ್ಮ ಬರ್ತಾರೆ. ಅವರ ಇಷ್ಟು ವರ್ಷ ಸಾವಿಯೋ ಮತ್ತೆ ವೆಟ್ರಿನ ನೋಡ್ಕೊಳ್ತಾ ಇರ್ತಾರೆ. ಅವರು ಪಾಯಸ ತಗೊಂಡ್ ಬಂದು ಲಿಟಲ್ನು ಮಾತಾಡಿಸ್ತಾರೆ. ಸುಪ್ರಜಮ್ಮಗೆ ಸುಪ್ರನ್ ಅನ್ನೋ ಮಗ ಇರ್ತಾನೆ. ಅವನು ಜೈಲಿಗೆ ಹೋಗಿರ್ತಾನೆ. ಆದ್ರೆ ಅದು ಸುಪ್ರಜಮ್ಮಗೆ ಗೊತ್ತಾಗದ ಹಾಗೆ ಸ್ಯಾವಿಯೋ ಮೇಂಟೈನ್ ಮಾಡ್ತಾ ಇರ್ತಾನೆ. ಮಾರನೇ ದಿನವೇ ಸುಪ್ರನ್ ಮತ್ತೆ ಅವನ ಫ್ರೆಂಡ್ಸ್ ರಿಲೀಸ್ ಆಗ್ತಾರೆ. ಈ ಸುಪ್ರನ್ನೇ ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ್ದ ಆ ಡುಮ್ಮ. ಅವನ್ ಜೊತೆ ಡಿಯಾಸ್, ವಾರ್ಕೆ ಮತ್ತೆ ಅಶ್ಕರ್ ಅನ್ನೋ ಇನ್ನೂ 3 ಜನ ಇರ್ತಾರೆ. ಅವರನ್ನ ಯೂಸ್ ಮಾಡ್ಕೊಂಡು ಕಾಸ್ಟ್ಯೂಮ್ ರೆಸ್ಲಿಂಗ್ ಮಾಡ್ಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಅವ್ರನ್ನ ಕರ್ಕೊಂಡೋಗಿ ಬಿರಿಯಾನಿ ಕೂಡ ಕೊಡಿಸ್ತಾರೆ. ಅಲ್ಲಿಗೆ ಸುಪ್ರನ್ ಗ್ಯಾಂಗ್ ನ ಸ್ಪ್ಯಾರೋ ಅನ್ನೋ ಹುಡುಗಿ ಬರ್ತಾಳೆ. ಅವಳು ಡೆಲಿವರಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಸ್ಯಾವಿಯೋ ಮತ್ತೆ ಲಿಟಲ್ ಅವ್ರ ಪ್ಲಾನ್ ನ ಹೇಳ್ತಾರೆ. ಆದ್ರೆ ಸುಪ್ರನ್ ಗ್ಯಾಂಗ್ ಇದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾ ಇರ್ತಾರೆ. ಸ್ಯಾವಿಯೋಗೆ ಬೇರೆ ದಾರಿ ಇಲ್ಲದೆ ಚಪ್ಲಿ ಬಿಟ್ಟು ಓಡೋಗಿ ಸುಪ್ರನ್ಗೆ ಒದಿತಾನೆ. ಸುಪ್ರನ್ ಸ್ಯಾವಿಯೋಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಅವಾಗ ಅಲ್ಲಿದ್ದ ಎಲ್ಲ ಜನ ಫೈಟ್ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ಸೂಪ್ರನ್ ಗ್ಯಾಂಗ್ಗೆ ಕಾಸ್ಟ್ಯೂಮ್ ರೆಸ್ಲಿಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ವಾರ್ಕೆ ಅವನ್ ಲವರ್ ಅಂಗರ್ಲತಾ ಹತ್ರ ಹೋಗಿ ಪರ್ಮಿಷನ್ ತಗೋತಾನೆ. ನೋಡಿದ್ರೆ ಈ ಅಂಗರ್ಲತಾ ಡಿಯಾಸ್ಗೆ ಲೈನ್ ಹೊಡಿತಾ ಇರ್ತಾಳೆ. ಈ ಕಡೆ ಸ್ಯಾವಿಯೋ ಮತ್ತೆ ಲಿಟಲ್ ಡೆಪ್ಯೂಟಿ ಮೇಯರ್ ಶಿವನ್ ಹತ್ರ ಹೋಗ್ತಾರೆ. ಸ್ಯಾವಿಯೋ ಏನೇ ಮಾಡೋದಿದ್ರು ಶಿವನ್ನ ಕೇಳಿನೇ ಮಾಡ್ತಾ ಇರ್ತಾನೆ. ಅವರು ಪರ್ಮಿಷನ್ ಕೊಡ್ತಾರೆ. ಶಿವನ್ ಮುಂದೆ ಜಿನ್ಸನ್ ಮತ್ತೆ ಜಾನ್ಸನ್ ಅನ್ನೋ ಇಬ್ಬರು ಟ್ವಿನ್ಸ್ ಇರ್ತಾರೆ. ಅವ್ರಿಗೆ ಸ್ಯಾವಿಯೋ ಕಂಡ್ರೆ ಆಗ್ತಾ ಇರಲ್ಲ. ಯಾಕಂದ್ರೆ ವೆಟ್ರಿ ಮದುವೆ ಆಗಿದ್ದ ಜಾಸ್ಮಿನ್ ಇವ್ರ ತಂಗಿನೇ ಆಗಿರ್ತಾಳೆ. ಅದಕ್ಕೆ ಇದ್ರ ಬಗ್ಗೆ ಮುಂದೆ ಮಾತಾಡೋಣ, ನೆನ್ಪಲ್ಲಿ ಇಟ್ಕೊಂಡಿರಿ. ಈ ಕಡೆ ಸುಪ್ರನ್ ಅವನ್ ತಾಯಿ ಸುಪ್ರಜಮ್ಮನ ಬಳಿ ಪರ್ಮಿಷನ್ ತಗೋತಾನೆ. ಎಲ್ಲ ಫಾಲ್ಗು ಮಾಸ್ಟರ್ ಹತ್ರ ಫೈಟಿಂಗ್ ಕಲಿಬೇಕಾದ್ರೆ ಅಲ್ಲಿಗೆ ಮಣಿ ಮಗ ಚೆರಿಯನ್ ಬರ್ತಾನೆ. ಅವನ್ ಜೊತೆ 4 ಜನ ಬಾಡಿ ಗಾರ್ಡ್ಸ್ ಕೂಡ ಇರ್ತಾರೆ. ಚೆರಿಯನ್ ಅಲ್ಲಿಗೆ ಬಂದು ಎಲ್ರೂ ಆಡ್ಕೊಂಡು ಒಂದು ಪೋಸ್ಟರ್ ತೋರಿಸ್ತಾನೆ. ಮೈಟಿ ಮಣಿ ಸೀಸನ್ 6 ಅಂತ ಇವೆಂಟ್ ಮಾಡ್ತಾ ಇರ್ತಾರೆ. ಎಲ್ರು ಅಲ್ಲಿಗೆ ಬನ್ನಿ ಅಂತ ಅಹಂಕಾರದಲ್ಲಿ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವಾಗ ಸ್ಯಾವಿಯೋ ಮತ್ತೆ ಲಿಟಲ್ ಎಲ್ರೂ ಸೇರಿ ಮ್ಯಾಚ್ ನಡೆಸೋಕೆ ಒಂದು ಅಬಾಂಡನ್ ರೈಲ್ವೆ ಸ್ಟೇಷನ್ ನ ಚೂಸ್ ಮಾಡ್ತಾರೆ. ಅಲ್ಲೇ ಇದ್ದ ಒಂದು ದೊಡ್ಡ ಜಾಗನ ಅವರಿಗೆ ಬೇಕಾದ ರೀತಿ ಸೆಟಪ್ ಮಾಡೋಕೆ ಶುರು ಮಾಡ್ತಾರೆ. ಎಲ್ರು ಅಲ್ಲೇ ಫೈಟ್ ಕಲಿಯೋಕೆ ಶುರು ಮಾಡ್ತಾರೆ. ಕುಸ್ತಿನ ಹೇಗೆ ಎಂಟರ್ಟೈನಿಂಗ್ ಆಗಿ ಆಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾರೆ. ಆ ಜಾಗ ಎಲ್ಲ ಕ್ಲೀನ್ ಮಾಡ್ತಾ ಎಲ್ರು ಎಂಜಾಯ್ ಮಾಡ್ತಾ ರೆಡಿ ಆಗೋಕೆ ಶುರು ಮಾಡ್ತಾರೆ. ಅದಕ್ಕೆ ಸುಪ್ರಜಮ್ಮ ಕೂಡ ದುಡ್ಡಿನ ಸಹಾಯ ಮಾಡ್ತಾರೆ. ಈ ಕಡೆ ಚೆರಿಯನ್ ಅವನ್ ಬಾಡಿ ಬಿಲ್ಡರ್ಸ್ಗೆ ಮೊಟ್ಟೆ ಎಲ್ಲ ತಿನ್ಸಿ ವರ್ಕೌಟ್ ಎಲ್ಲ ಮಾಡಿಸ್ತಾ ಇರ್ತಾನೆ. ಇವಾಗ ಸ್ಯಾವಿಯೋ ಮತ್ತೆ ಲಿಟಲ್ ಗ್ಯಾಂಗ್ ಫ್ರೈಡೆ ಫೈಟ್ ನೈಟ್ ಅಂತ ಪೋಸ್ಟರ್ ಹೊಡಿಸಿ ಇಡೀ ಕೊಚ್ಚಿಗೆ ಅವ್ರ ಫೈಟ್ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಅಶ್ಕರ್ ಲಿಟಲ್ಗೆ ವೆಟ್ರಿ ಬಗ್ಗೆ ಹೇಳ್ತಾನೆ. ವೆಟ್ರಿ ಜಾಸ್ಮಿನ್ ಅನ್ನೋ ಹುಡುಗಿನ ಪ್ರೀತಿ ಮಾಡಿ ಕರ್ಕೊಂಡ್ ಬಂದು ಮದುವೆ ಆಗಿರ್ತಾನೆ. ಜಾಸ್ಮಿನ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ಟೈಮಲ್ಲಿ ವೆಟ್ರಿ ಚೆರಿಯನ್ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅದು ಸ್ಮಗ್ಲಿಂಗ್ ಕೆಲಸ. ಒಂದು ದೊಡ್ಡ ಡೀಲ್ ಮಾಡ್ಬೇಕಾದ್ರೆ ವೆಟ್ರಿ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿರ್ತಾನೆ. ಇರೋ ಬರೋ ಕೇಸ್ ಎಲ್ಲ ಹಾಕಿ ಜೈಲಿಗೆ ಹಾಕಿರ್ತಾರೆ. ಇದನ್ನ ಅಶ್ಕರ್ ಲಿಟಲ್ಗೆ ಹೇಳ್ತಾನೆ. ಹಾಗೆ ಫ್ರೈಡೆ ಬರುತ್ತೆ. ಅವತ್ತೇ ಫೈಟ್ ಇರೋದು. ಆದ್ರೆ ಈ ಕಡೆ ಸ್ಯಾವಿಯೋ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರ್ ಬಿಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕಂದ್ರೆ ಅವತ್ತು ವೆಟ್ರಿ ರಿಲೀಸ್ ಆಗ್ತಾ ಇರ್ತಾನೆ. ವೆಟ್ರಿ ಕಂಡ್ರೆ ಸ್ಯಾವಿಯೋಗೆ ಯಾಕೆ ಭಯ ಅಂದ್ರೆ ಸ್ಯಾವಿಯೋ ಚೆರಿಯನ್ ಇಂದ ವೆಟ್ರಿನ ದೂರ ಮಾಡ್ಬೇಕು ಅಂತ ಚೆರಿಯನ್ನ ಪೊಲೀಸರಿಗೆ ಇಟ್ಕೊಡೋಕೆ ಡಿಸೈಡ್ ಮಾಡಿ ಚೆರಿಯನ್ ಗೋಡೌನ್ ಹತ್ರ ಪೊಲೀಸರನ್ನ ಕಳಿಸೋಕೆ ಶಿವನ್ಗೆ ಹೇಳಿರ್ತಾನೆ. ಚೆರಿಯನ್ನ ಗೋಡೌನ್ ಅಲ್ಲಿ ಲಾಕ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅಲ್ಲಿ ವೆಟ್ರಿ ಇರ್ತಾನೆ. ಅದು ಗೊತ್ತಿಲ್ಲದೆ ಸ್ಯಾವಿಯೋ ವೆಟ್ರಿಗೆ ಹೊಡೆದು ಪೊಲೀಸರ ಕೈಲಿ ತಗಲಾಕೊಳ್ಳೋ ಹಾಗೆ ಮಾಡಿರ್ತಾನೆ. ಆ ಫೈಟ್ ಅಲ್ಲಿ ವೆಟ್ರಿ ಕೈಯಲ್ಲಿದ್ದ ವಾಚ್ ಸ್ಯಾವಿಯೋ ಕೈಗೆ ಬಂದಿರುತ್ತೆ. ಅದನ್ನ ನೋಡಿ ಸ್ಯಾವಿಯೋಗೆ ತಗಲಾಕೊಂಡಿದ್ದು ಚೆರಿಯನ್ನಲ್ಲ ವೆಟ್ರಿ ಅಂತ ಗೊತ್ತಾಗುತ್ತೆ. ಇವಾಗ ವೆಟ್ರಿ ರಿಲೀಸ್ ಆಗ್ತಾ ಇದ್ದಾನೆ. ಆ ವಿಷಯ ವೆಟ್ರಿಗೆ ಗೊತ್ತಾದ್ರೆ ರೋಸಮ್ಮ ಮುಂದೆನೆ ಹೊಡಿತಾನೆ ಅಂತ ಊರ್ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವಾಗ ಲಿಟಲ್ ವೆಟ್ರಿಗೆ ಹೇಗಿದ್ರು ನೀನೆ ತಗ್ಲಾಕ್ಸಿದ್ದು ಅಂತ ಗೊತ್ತಿಲ್ಲ, ಅವನಿಗೆ ಗೊತ್ತಾಗದ ಹಾಗೆ ಮೇಂಟೈನ್ ಮಾಡೋಣ ಬಿಡು, ಇವತ್ತು ಫೈಟ್ ಇದೆ ನಡಿ ಅಲ್ಲಿಗೆ ಹೋಗೋಣ ಅಂತ ಎಲ್ರು ರಿಂಗ್ ಹತ್ರ ಹೋಗ್ತಾರೆ. ಈ ಕಡೆ ಚೆರಿಯನ್ ಮೈಟಿ ಮಣಿ ಅಂತ ಇವೆಂಟ್ ಮಾಡ್ತಾ ಇರ್ತಾನೆ. ಮಣಿ ಇವಾಗ ವೀಲ್ ಚೇರ್ ಹಿಡಿದಿರ್ತಾನೆ. ಚೆರಿಯನ್ ಮಾಡ್ತಾ ಇರೋದು ಮಣಿಗೆ ಇಷ್ಟ ಆಗ್ತಾ ಇರಲ್ಲ. ಆ ಇವೆಂಟ್ ನೋಡೋಕೆ ಬಂದಿದ್ದವರೆಲ್ಲ ಎಲ್ಲೋ ಫ್ರೀ ಬಿಯರ್ ಕೊಡ್ತಾ ಇದ್ದಾರೆ ಅಂತ ಎದ್ದೋಗ್ಬಿಡ್ತಾರೆ. ಅದನ್ನ ನೋಡಿ ಚೆರಿಯನ್ಗೆ ತುಂಬಾ ಕೋಪ ಬರುತ್ತೆ. ಎಲ್ರು ಇವಾಗ ಕಾಸ್ಟ್ಯೂಮ್ ರೆಸ್ಲಿಂಗ್ ಮಾಡೋ ಜಾಗಕ್ಕೆ ಹೋಗ್ತಾರೆ. ನೋಡೋಕೆ ಆ ಜಾಗ ಸಖತ್ತಾಗಿ ಇರುತ್ತೆ. ಇವಾಗ ಫೈಟಿಂಗ್ ಶುರು ಆಗುತ್ತೆ. ರೆಫ್ರಿ ಆಗಿ ಸ್ಕೂಲ್ ಪಿಟಿ ಮೇಡಮ್ ನ ಕರ್ಕೊಂಡ್ ಬಂದಿರ್ತಾರೆ. ಮೊದಲನೇ ಫೈಟ್ ಸುಪ್ರನ್ ಮತ್ತೆ ಸ್ಪ್ಯಾರೋ ಮಧ್ಯ. ಸುಪ್ರನ್ನ ಎಲ್ರು ಕಡಲ ಕಂಬನ್ ಅಂತ ಕರೀತಾ ಇರ್ತಾರೆ. ಸ್ಪ್ಯಾರೋನ ನೈಟ್ರೋ ಕಿಳಿ ಅಂತ ಕರೀತಾ ಇರ್ತಾರೆ. ಎಲ್ರು ಸುಪ್ರನ್ ಸ್ಪ್ಯಾರೋಗೆ ಚೆನ್ನಾಗಿ ಹೊಡಿತಾನೆ ಅನ್ಕೊಂಡ್ರೆ ಸ್ಪ್ಯಾರೋನೆ ಸೂಪ್ರನ್ಗೆ ಸಾಕಾತಾಗಿ ಹೊಡಿತಾಳೆ. ಎಲ್ಲ ನೈಟ್ರೋ ಕಿಳಿ ಅಂತ ಕೂಗ್ತಾ ಇರ್ತಾರೆ. ಆಮೇಲೆ ಸುಪ್ರನ್ ಎದ್ದು ಸ್ಪ್ಯಾರೋಗೆ ಹೊಡೆದು ರಿಂಗ್ ಮೇಲಿಂದ ಅವಳ ಮೇಲೆ ಜಂಪ್ ಮಾಡ್ತಾನೆ. ಇದೇ ಸೀನ್ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಆದ್ರೆ ಸುಪ್ರನ್ ಸ್ಪ್ಯಾರೋ ಮೇಲೆ ಬೀಳಲ್ಲ, ಸೈಡ್ ಬೀಳ್ತಾನೆ.
ಕಡೆಗೆ ಸ್ಪ್ಯಾರೋ ಸುಪ್ರನ್ಗೆ ಹೊಡೆದು ಆ ಮ್ಯಾಚ್ ವಿನ್ ಆಗ್ತಾಳೆ. ಈ ಕಡೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಶ್ಕರ್ ಮತ್ತೆ ವಾರ್ಕೆ ಫೈಟ್ ನ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅವಾಗ ಡಿಯಸ್ ವಾರ್ಕೆ ಲವರ್ ಅಂಗುರ್ಲತಾ ಜೊತೆ ಓಡೋಗ್ತಾ ಇದ್ದೀನಿ ಅಂತ ಅಶ್ಕರ್ಗೆ ಮೆಸೇಜ್ ಮಾಡ್ತಾನೆ. ಅದನ್ನ ನೋಡಿ ವಾರ್ಕೆಗೆ ತುಂಬಾ ಬೇಜಾರಾಗುತ್ತೆ. ವಾರ್ಕೆ ಆ ಫೈಟ್ ಗೆ ಒಪ್ಕೊಂಡಿದ್ದೆ ಅಂಗುರ್ಲತಾಗೋಸ್ಕರ, ಅವಳೇ ಓಡೋದ್ಮೇಲೆ ಫೈಟ್ ಮಾಡಲ್ಲ ಅಂತ ಇರ್ತಾನೆ. ನೆಕ್ಸ್ಟ್ ಫೈಟ್ ಇದ್ದಿದ್ದೆ ವಾರ್ಕೆ ಮತ್ತೆ ಅಶ್ಕರ್ಗೆ. ಅಶ್ಕರ್ ರಿಂಗ್ ಗೆ ಹೋಗ್ತಾನೆ, ಆದ್ರೆ ವಾರ್ಕೆ ಹೋಗ್ತಾ ಇರಲ್ಲ. ಲಿಟಲ್ ವಾರ್ಕೆ ಮೈಗೆಲ್ಲ ಬೂದಿ ಬೆಳೆದು ರಿಂಗ್ ಗೆ ಓಡಿಸ್ತಾನೆ. ಅಶ್ಕರ್ ವಾರ್ಕೆಗೆ ಫೈಟ್ ಶುರು ಆಗುತ್ತೆ. ವಾರ್ಕೆ ಬೇಜಾರಲ್ಲಿ ಅಶ್ಕರ್ಗೆ ನಿಜವಾಗ್ಲೂ ಹೊಡಿತಾ ಇರ್ತಾನೆ. ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡಿದ ಹಾಗೆ ವಾರ್ಕೆ ಫೈಟ್ ಮಾಡ್ತಾ ಇರಲ್ಲ. ಅದಕ್ಕೆ ಅಶ್ಕರ್ ಕೂಡ ರಿಯಲ್ ಆಗಿ ಹೊಡಿತಾನೆ. ಆಮೇಲೆ ಅಶ್ಕರ್ ಕೂಡ ಸುಪ್ರನ್ ತರ ರಿಂಗ್ ಮೇಲೆ ಹತ್ತಿ ವಾರ್ಕೆ ಮೇಲೆ ಜಂಪ್ ಮಾಡ್ಬೇಕಿರುತ್ತೆ. ಆದ್ರೆ ವಾರ್ಕೆ ಎದ್ದು ಸೈಡ್ ಹೋಗ್ಬಿಡ್ತಾನೆ. ಅದನ್ನ ನೋಡ್ತಿದ್ದ ಎಲ್ರಿಗೂ ಮ್ಯಾಚ್ ಬೋರ್ ಅನ್ಸಿ ಎಲ್ರು ಹೋಗ್ತಾ ಇರ್ತಾರೆ. ಅವಾಗ ಅವತ್ತಿನ ಲಾಸ್ಟ್ ಮ್ಯಾಚ್ ಬೆಲ್ಟ್ ಗೆಲ್ಲೋಕೆ ಆಡ್ಸೋಕೆ ಶುರು ಮಾಡ್ತಾರೆ. ಆ ಮ್ಯಾಚ್ ನ ಮೊದಲನೇ ಫೈಟರ್ ಸ್ಯಾವಿಯೋ. ಅವನ್ನ ಎಲ್ರು ಲೋಕೋ ಲೋಬೋ ಅಂತ ಕರೀತಾ ಇರ್ತಾರೆ. ಅವನ್ನ ಅಪೋಸಿಟ್ ಡಿಯಾಸ್ ಇರ್ಬೇಕಿರುತ್ತೆ. ಆದ್ರೆ ಆ ನನ್ ಮಗ ಅಂಗುರ್ಲತಾ ಜೊತೆ ಓಡೋಗಿದ್ದಾನೆ. ಅದಕ್ಕೆ ಎಲ್ರು ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ಅವಾಗ ಲಿಟಲ್ ರಿಂಗ್ ಒಳಗೆ ಎಂಟ್ರಿ ಕೊಡ್ತಾನೆ. ಅವನ್ನ ಎಲ್ರು ತೂಫಾನ್ ಅಂತ ಕರೀತಾ ಇರ್ತಾರೆ. ಇಬ್ರು ಫೈಟ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದು ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ. ಅದಕ್ಕೆ ಲಿಟಲ್ ಸಾವಿಯೋಗೆ ನಾವು ಚಿಕ್ಕವರಿದ್ದಾಗ ಫೈಟ್ ಮಾಡ್ತಿದ್ದ ರೀತಿ ಫೈಟ್ ಮಾಡೋಣ ಅಂತ ಇಬ್ರು ಸಾಕಾತಾಗಿ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಲಿಟಲ್ಗೆ ಅಸ್ತಮ ಬೇರೆ ಇರುತ್ತೆ. ಮಧ್ಯ ಮಧ್ಯ ಇನ್ನೆಲ್ಲರೂ ಯೂಸ್ ಮಾಡ್ಕೊಂಡು ಸ್ಯಾವಿಯೋಗೆ ಸಾಕಾತಾಗಿ ಹೊಡೆದು ಬೀಳಿಸ್ತಾನೆ. ಆಮೇಲೆ ಸ್ಯಾವಿಯೋಗೆ ಕ್ಯಾಚ್ ಹಿಡ್ಕೊ ಅಂತ ಹೇಳಿ ಅಲ್ಲೇ ಇದ್ದ ಟವರ್ ಹತ್ತಿ ಜಂಪ್ ಮಾಡ್ತಾನೆ. ಸ್ಯಾವಿಯೋ ಕ್ಯಾಚ್ ಹಿಡ್ಕೊತಾನೆ. ಆಮೇಲೆ ಲಿಟಲ್ ಫಿನಿಶ್ ಮಾಡೋಕೆ ಹೇಳ್ತಾನೆ. ಸ್ಯಾವಿಯೋ ಲಿಟಲ್ ಕತ್ ಹಿಡ್ಕೊಂಡು ಮೇಲೆತ್ತಿ ಕೆಳಗಾಗ್ತಾನೆ. ಅದ್ನೇ ಚೋಕ್ ಸ್ಲ್ಯಾಮ್ ಅನ್ನೋದು. ಅಷ್ಟೇ, ಸ್ಯಾವಿಯೋ ಆ ಮ್ಯಾಚ್ ನ ಗೆಲ್ತಾನೆ. ಬೆಲ್ಟ್ ತಗೊಂಡು ಮೇಲೆತ್ತುತ್ತಾನೆ. ಅಲ್ಲಿಗೆ ಚೆರಿಯನ್ ಕೂಡ ಬಂದಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಜೈಲಿಂದ ರಿಲೀಸ್ ಆದ ವೆಟ್ರಿ ಕೂಡ ಬರ್ತಾನೆ. ವೆಟ್ರಿನ ನೋಡಿ ಎಲ್ಲ ಶಾಕ್ ಆಗೋಗ್ತಾರೆ. ಸ್ಯಾವಿಯೋ ಅಂತೂ ಗಾಬರಿ ಆಗೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಮಾರನೇ ದಿನ ಸಂಜೆ ರೋಸಮ್ಮನ ಒಬ್ಬ ಸ್ಕೂಲ್ ಹುಡುಗ ಆ ಫೈಟ್ ಬಗ್ಗೆ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ರೋಸಮ್ಮಗೆ ಸ್ಯಾವಿಯೋ ಮೇಲೆ ಕೋಪ ಬರುತ್ತೆ. ಈ ಕಡೆ ಚೆರಿಯನ್ಗೆ ಉರಿತಾ ಇರುತ್ತೆ. ಇನ್ನೊಂದ್ ಕಡೆ ಶಿವನ್ ಫೈಟ್ ವಿಡಿಯೋ ನೋಡಿ ಇಂಪ್ರೆಸ್ ಆಗೋಗ್ತಾನೆ. ಇವಾಗ ರೋಸಮ್ಮ ಮನೆಗೆ ಹೋಗಿ ಸ್ಯಾವಿಯೋಗೆ ಬೈತಾ ಇರ್ತಾಳೆ. ಸಂಜೆ ಆದ್ರೂ ಸ್ಯಾವಿಯೋ ಇನ್ನೂ ಮಲ್ಗೆ ಇರ್ತಾನೆ. ಪಕ್ಕದಲ್ಲಿ ಲಿಟಲ್ ಇದ್ರೆ ಅವನ್ ಪಕ್ಕ ವೆಟ್ರಿ ಕೂಡ ಮಲ್ಗಿರ್ತಾನೆ. ವೆಟ್ರಿ ಮೊದಲನೇ ಬಾರಿಗೆ ಅವನ್ ಮಗಳನ್ನ ನೋಡ್ತಾನೆ. ಆದ್ರೆ ರೋಸಮ್ಮ ಏನು ಮಾತಾಡದೆ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾಳೆ. ವೆಟ್ರಿ ಕೂಡ ಕೆಳಗೆ ಹೋಗ್ತಾನೆ. ಸ್ಯಾವಿಯೋ ಎಲ್ಲಾ ನಿಜ ಹೇಳ್ತೀನಿ ಅಂತಾನೆ. ಆದ್ರೆ ಲಿಟಲ್ಲೇ ಬೇಡ ಅಂತಾನೆ. ನೋಡಿದ್ರೆ ಕೆಳಗೆ ವೆಟ್ರಿ ಚೆರಿಯನ್ ಜೊತೆ ಮಾತಾಡ್ತಾ ಇರ್ತಾನೆ. ಚೆರಿಯನ್ ಇನ್ನೇನು ಸ್ಯಾವಿಯೋ ಬಗ್ಗೆ ಹೇಳ್ಬೇಕು, ಅಷ್ಟರಲ್ಲಿ ಲಿಟಲ್ ಬಂದು ವೆಟ್ರಿನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸೂಪ್ರನ್ ಗ್ಯಾಂಗ್ ಮಾತ್ರ ಫುಲ್ಲು ಫೇಮಸ್ ಆಗೋಗಿರ್ತಾರೆ. ಎಲ್ಲ ಕೊಚ್ಚಿಗೆ ಸೆಲೆಬ್ರಿಟೀಸ್ ರೀತಿ ಆಗಿರ್ತಾರೆ. ಆದ್ರೆ ಎಲ್ಲ ಸರಿಯಾಗಿದ್ದ ಟೈಮಲ್ಲಿ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ. ಈ ಜಿನ್ಸನ್ ಮತ್ತೆ ಜಾನ್ಸನ್ ಆ ರೈಲ್ವೆ ಸ್ಟೇಷನ್ ನ ತಗೊಂಡಿರ್ತಾರೆ. ಅದಕ್ಕೆ ಶಿವನ್ ಸ್ಯಾವಿಯೋನ ಕರೆದು ಆ ಜಾಗನ ಖಾಲಿ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸ್ಯಾವಿಯೋ ಆಗಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಸ್ಯಾವಿಯೋ ಫಾಲ್ಗು ಮಾಸ್ಟರ್ ಬದಲು ಹುಡುಗರಿಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅಲ್ಲಿಗೆ ಚೆರಿಯನ್ ಬರ್ತಾನೆ. ಸ್ಯಾವಿಯೋ ಜೊತೆ ಚಾಲೆಂಜ್ ಮಾಡಿ ಫೈಟ್ ಗೆ ಹೋಗ್ತಾನೆ. ಮೊದ್ಲು ಸ್ಯಾವಿಯೋ ಚೆರಿಯನ್ಗೆ ಹೊಡಿತಾನೆ. ಆದ್ರೆ ಚೆರಿಯನ್ ಸ್ಯಾವಿಯೋಗೆ ನೀನೆ ಅಂತ ವೆಟ್ರಿನ ಕೊಟ್ಟಿದ್ದು ಶಿವನ್ ಹೇಳ್ದ. ಈ ವಿಷಯ ವೆಟ್ರಿಗೆ ಗೊತ್ತಾಗ್ಬಾರ್ದು ಅಂದ್ರೆ ನಮ್ ಗ್ಯಾಂಗ್ ನ ರಿಂಗ್ ಅಲ್ಲಿ ಫೈಟ್ ಮಾಡೋಕೆ ಬಿಡು ಅಂತ ಹೇಳ್ತಾ ಸ್ಯಾವಿಯೋನ ಹೊಡೆದು ಅಲ್ಲಿಂದ ಹೋಗ್ತಾನೆ. ಸ್ಯಾವಿಯೋ ಚೆರಿಯನ್ ಗ್ಯಾಂಗ್ ನ ಫೈಟ್ ಮಾಡೋಕೆ ಬಿಡೋಕೆ ಒಪ್ಕೋತಾನೆ. ಆದ್ರೆ ಅದು ಬೇರೆ ಯಾರಿಗೂ ಇಷ್ಟ ಇರಲ್ಲ. ಅವಾಗ ಅಲ್ಲಿಗೆ ಈ ಜಿನ್ಸನ್ ಮತ್ತೆ ಜಾನ್ಸನ್ ಬಂದು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಸ್ಯಾವಿಯೋ ಮೇಲೆ ಕೈ ಮಾಡೋಕೆ ಹೋಗ್ತಾರೆ. ಅವಾಗ ವೆಟ್ರಿ ಹೀರೋ ತರ ಬಂದು ಜಿನ್ಸನ್ಗೆ ಸರಿಯಾಗಿ ಹೊಡಿತಾನೆ. ಅದನ್ನ ನೋಡಿದ ಎಲ್ರು ವೆಟ್ರಿನು ರಿಂಗ್ ಅಲ್ಲಿ ಫೈಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ವೆಟ್ರಿ ಆಗಲ್ಲ ಅಂತ ಹೇಳ್ತಾನೆ. ಅವಾಗ ಸುಪ್ರನ್ ರೋಸಮ್ಮನ ಹಿಡ್ಕೊಂಡು ವೆಟ್ರಿಗೆ ರೋಸಮ್ಮಗೆ ನೀನು ಫೈಟ್ ಮಾಡೋದು ಇಷ್ಟ ಅಂತಾನೆ. ಆದ್ರಿಂದ ವೆಟ್ರಿ ಫೈಟ್ ಗೆ ಒಪ್ಕೋತಾನೆ. ಮತ್ತೆ ಫ್ರೈಡೆ ಬರುತ್ತೆ. ಫೈಟ್ ನೈಟ್ ಶುರು ಆಗುತ್ತೆ. ಅಲ್ಲಿಗೆ ಚೆರಿಯನ್ ಅವನ್ ಗ್ಯಾಂಗ್ ಕರ್ಕೊಂಡು ಬರ್ತಾನೆ. ಮೊದ್ಲು ಚೆರಿಯನ್ ಗ್ಯಾಂಗ್ ಅವನ್ಗೂ ಮತ್ತೆ ವಾರ್ಕೆಗೂ ಫೈಟ್. ವಾರ್ಕೆ ಫೈಟ್ ಗೆಲ್ತಾನೆ. ಹೀಗೆ ಎಲ್ಲಾ ಮ್ಯಾಚ್ ನ ಸ್ಯಾವಿಯೋ ಟೀಮ್ ಅವರೇ ಗೆಲ್ತಾ ಇರ್ತಾರೆ. ಕೊನೆಯಲ್ಲಿ ಸ್ಯಾವಿಯೋ ಮತ್ತೆ ಒಬ್ಬ ಫಾರಿನ್ ಫೈಟರ್ಗೂ ಕುಸ್ತಿ ಇರುತ್ತೆ. ಸ್ಯಾವಿಯೋ ಸೋಲೋದ್ರಲ್ಲಿ ಇರ್ತಾನೆ. ಅವಾಗ ವೆಟ್ರಿ ಎಂಟ್ರಿ ಕೊಟ್ಟು ಆ ಮ್ಯಾಚ್ ನ ಗೆಲ್ತಾರೆ. ಇದ್ನ ರೋಸಮ್ಮ ನೋಡಿ ಖುಷಿ ಪಡ್ತಾ ಇರ್ತಾಳೆ. ರೋಸಮ್ಮನ ನೋಡಿ ವೆಟ್ರಿಗೆ ಖುಷಿ ಆಗುತ್ತೆ. ಆದ್ರೆ ಈ ಚೆರಿಯನ್ ಮ್ಯಾಚ್ ಗೆದ್ಮೇಲೆ ರೋಸಮ್ಮನ ಸ್ಯಾವಿಯೋನ ತಪ್ಪು ಅಂತ ಕಳಿಸ್ತಾನೆ. ಅದನ್ನ ನೋಡಿ ವೆಟ್ರಿಗೆ ಬೇಜಾರಾಗುತ್ತೆ. ಇವಾಗ ಆ ಫೈಟ್ ಗೆ ಆಡಿಷನ್ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ವೆಟ್ರಿ ಮಾತ್ರ ರೋಸಮ್ಮ ಅವನ್ ಬಳಿ ಮಾತಾಡ್ತಾ ಇಲ್ಲ ಅಂತ ಬೇಜಾರಲ್ಲೇ ಇರ್ತಾನೆ. ಹೀಗಿದ್ದಾಗ ವೆಟ್ರಿ ಬರ್ಡೇ ಬರುತ್ತೆ. ಸ್ಯಾವಿಯೋ ಕೇಕ್ ತರೋಕೆ ಹೋಗಿರ್ತಾನೆ.
ಈ ಚೆರಿಯನ್ ಸ್ಯಾವಿಯೋ ಹತ್ರ ಇದ್ದ ವೆಟ್ರಿ ವಾಚ್ ನ ರೋಸಮ್ಮ ಕೈಲಿ ವೆಟ್ರಿಗೆ ಗಿಫ್ಟ್ ಆಗಿ ಕೊಡಿಸ್ತಾನೆ. ಅದ್ರಿಂದ ವೆಟ್ರಿಗೆ ಆ ವಾಚ್ ಸ್ಯಾವಿಯೋ ಬಳಿ ಇತ್ತು ಅಂತ ಗೊತ್ತಾಗಿ ಅವನ್ನ ಕೊಟ್ಟಿದ್ದು ಸ್ಯಾವಿಯೋನೆ ಅಂತ ಗೊತ್ತಾಗ್ಬಿಡುತ್ತೆ. ಸ್ಯಾವಿಯೋ ಬರ್ತಾನೆ. ಲಿಟಲ್ ವೆಟ್ರಿನ ಸಮಾಧಾನ ಮಾಡೋಕೆ ಟ್ರೈ ಮಾಡಿದ್ರೆ ವೆಟ್ರಿ ಲಿಟಲ್ಗೆನೆ ಹೊಡಿತಾನೆ. ಎಲ್ಲ ಸೇರಿ ಸ್ಯಾವಿಯೋ ಮತ್ತೆ ವೆಟ್ರಿ ಜಗಳ ಬಿಡಿಸ್ತಾರೆ. ಈ ಚೆರಿಯನ್ ಸುಮ್ನೆ ಇರದೆ ನೆಕ್ಸ್ಟ್ ಫೈಟ್ ಅಲ್ಲಿ ಸ್ಯಾವಿಯೋ ಮತ್ತೆ ವೆಟ್ರಿ ಫೈಟ್ ಮಾಡ್ತಾರೆ. ವೆಟ್ರಿ ಫೈಟ್ ಗೆದ್ದು ರೋಸಮ್ಮನ ಕರ್ಕೊಂಡು ಈ ಊರ್ ಬಿಟ್ಟು ಹೋಗ್ತಾನೆ ಅಂತಾನೆ. ಅದಕ್ಕೆ ವೆಟ್ರಿ ಒಪ್ಕೋತಾನೆ. ಆದ್ರೆ ಅದು ಸ್ಯಾವಿಯೋಗೆ ಆಬ್ವಿಯಸ್ಲಿ ಇಷ್ಟ ಇರಲ್ಲ. ವೆಟ್ರಿಗೆ ಯಾರು ಏನೇ ಹೇಳಿದ್ರು ಕೇಳ್ತಾನೆ ಇರಲ್ಲ. ಇವಾಗ ಅವನ್ ಮನ್ಸಲ್ಲಿ ಬರೀ ದ್ವೇಷ ಮಾತ್ರ ಇರುತ್ತೆ. ಈ ಕಡೆ ಚೆರಿಯನ್ ಶಿವನ್ ಮತ್ತೆ ಜಿನ್ಸನ್ ಜಾನ್ಸನ್ ಜೊತೆ ಇರ್ತಾನೆ. ಈ ಶಿವನ್ ಕೂಡ ಚೆರಿಯನ್ ಕಡೆಯವನೇ. ಇಲ್ಲಿ ಒಂದ್ ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಸ್ಯಾವಿಯೋ ಶಿವನ್ಗೆ ಚೆರಿಯನ್ನ ಹಿಡಿಯೋಕೆ ಪೊಲೀಸರನ್ನ ಕಳಿಸಿ ಅಂದಾಗ ಈ ಶಿವನ್ ಆ ವಿಷಯನ ಚೆರಿಯನ್ಗೆ ಹೇಳಿರ್ತಾನೆ. ಆದ್ರಿಂದ ಚೆರಿಯನ್ ವೆಟ್ರಿ ತಗಲಾಕೊಳ್ಳೋ ಹಾಗೆ ಮಾಡಿರ್ತಾನೆ. ಅಂದ್ರೆ ಇದೆಲ್ಲ ಆಗಿದ್ದು ಶಿವನಿಂದ. ಹೀಗಿದ್ದಾಗ ಒಂದಿನ ವೆಟ್ರಿ ರೋಸಮ್ಮ ಆಟೋ ಅಲ್ಲಿ ಸ್ಕೂಲ್ಗೆ ಹೋಗುವಾಗ ಅವಳ ಹತ್ರ ಹೋಗಿ ಮಾತಾಡ್ತಾನೆ. ಆದ್ರೆ ಸ್ಕೂಲ್ ಮಕ್ಕಳೆಲ್ಲ ಸ್ಯಾವಿಯೋನ ರೋಸಮ್ಮನ ಅಪ್ಪ ಅಂತ ಅನ್ಕೊಂಡಿರ್ತಾರೆ. ಇದು ಗೊತ್ತಾಗಿ ವೆಟ್ರಿಗೆ ಇನ್ನೂ ಬೇಜಾರಾಗುತ್ತೆ. ಅದಕ್ಕೆ ವೆಟ್ರಿ ಅವತ್ತೇ ಫೈಟ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ರಿಂಗ್ಗೆ ಹೋಗ್ತಾನೆ. ಚೆರಿಯನ್ ಆ ಜಾಗನೆಲ್ಲ ಹೊಡೆದಾಕ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಸ್ಯಾವಿಯೋ ಬರ್ತಾನೆ. ಕೊಚ್ಚಿಯ ಎಲ್ಲಾ ಜನ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿದೆ ಅಂತ ಓಡ್ ಬರ್ತಾರೆ. ವೆಟ್ರಿ ಸ್ಯಾವಿಯೋಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಆದ್ರೆ ಸ್ಯಾವಿಯೋ ಏನ್ ಕಮ್ಮಿ ಇಲ್ಲ. ಕಡೆಗೆ ಸ್ಯಾವಿಯೋ ವೆಟ್ರಿಗೆ ಚೆನ್ನಾಗಿ ಹೊಡೆದು ನಾನು ರೋಸಮ್ಮನು ಬಿಟ್ಕೊಡಲ್ಲ, ನಿನ್ನೂ ಕೂಡ ಬಿಡ್ಕೊಡಲ್ಲ ಅಂತ ಹೇಳ್ತಾನೆ. ಅದ್ನ ಕೇಳಿ ವೆಟ್ರಿ ಸಮಾಧಾನ ಆಗ್ತಾನೆ. ಇದ್ನ ನೋಡಿ ಚೆರಿಯನ್ ಅಣ್ಣ ತಮ್ಮ ಒಂದಾದ್ರು ಅಂತ ಅವನ ನಿಜ ಮುಖ ತೋರಿಸ್ತಾನೆ. ಜಿನ್ಸನ್ ಮತ್ತೆ ಜಾನ್ಸನ್ ನ ಕರೆಸಿ ವೆಟ್ರಿಗೆ ಓಡಿಸ್ತಾ ಇರ್ತಾನೆ. ಜೊತೆಗೆ ಮಣಿ ಕೂಡ ಅಲ್ಲಿಗೆ ಬಂದಿರ್ತಾನೆ. ಇದನ್ನೆಲ್ಲ ನೋಡಿ ಮಣಿ ಚೆರಿಯನ್ ಬಗ್ಗೆ ಪ್ರೌಡ್ ಫೀಲ್ ಆಗ್ತಾ ಇರ್ತಾನೆ. ಆಮೇಲೆ ಚೆರಿಯನ್ ಉಣ್ಣಿ ಕುಟ್ಟನನ್ನ ಫೈಟರ್ ನ ಕರೆಸ್ತಾನೆ. ಅವನು ಸ್ಯಾವಿಯೋ ಮತ್ತೆ ವೆಟ್ರಿ ಇಬ್ರಿಗೂ ಹೊಡೆದು ಅವ್ರನ್ನ ಸಾಯಿಸೋಕೆ ಹೋಗ್ತಾನೆ. ಅವಾಗ ಹಿಂದೆಯಿಂದ ಒಂದು ಕುಸ್ತಿ ಗದೆ ಬಂದು ಉಣ್ಣಿ ಕುಟ್ಟನ್ ತಲೆಗೆ ಹೊಡೆಯುತ್ತೆ. ನೋಡಿದ್ರೆ ವಾಲ್ಟರ್ ಲೋಬ್. ಈ ಕ್ಯಾರೆಕ್ಟರ್ ನ ಮಮ್ಮೂಟಿ ಅವರು ಪ್ಲೇ ಮಾಡಿರೋದು. ವಾಲ್ಟರ್ ನ ಲಿಟಲ್ ಕರ್ಕೊಂಡ್ ಬಂದಿರ್ತಾನೆ. ಜೊತೆಗೆ ಗುಳ್ಳೆನರಿ ಶಿವನ್ನ ಕೂಡ ಹೇಳ್ಕೊಂಡ್ ಬಂದಿರ್ತಾರೆ. ವಾಲ್ಟರ್ ಬಂದು ಒಂದೆರಡು ಡೈಲಾಗ್ ಹೊಡೆದು ಮಣಿ ಪಕ್ಕ ಚೇರ್ ಹಾಕೊಂಡು ಕೂತ್ಕೋತಾನೆ. ಚೆರಿಯನ್ ಫೈಟ್ ಮಾಡೋಕೆ ರಿಂಗ್ ಒಳಗೆ ಹೋಗ್ತಾನೆ. ಸ್ಯಾವಿಯೋ ಅವನ್ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಮಿಕ್ದೋರೆಲ್ಲ ರಿಂಗ್ ಈಚೆ ಇರೋ ಚೆರಿಯನ್ ಕಡೆ ಅವ್ರ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಸ್ಯಾವಿಯೋ ಮೊದ್ಲು ಏಡ್ ತಿಂದ್ರು. ಕಡೆಗೆ ಚೆರಿಯನ್ಗೆ ಚೆನ್ನಾಗಿ ಹೊಡೆದು ಅವನ್ ಕತ್ತಿಡ್ಕೊಂಡು ಮೇಲೆತ್ತಿ ಕೆಳಗೆ ಹಾಕ್ತಾನೆ. ಅದೇ ಚೋಕ್ ಸ್ಲಾಮ್. ಅಷ್ಟೇ ರಿಂಗ್ ಕಿತ್ಕೊಂಡು ಕೆಳಗೆ ಬೀಳುತ್ತೆ. ಸ್ಯಾವಿಯೋ ಗೆಲ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾದ್ರೆ ಎಲ್ರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಅಲ್ಲಿ ರೋಸಮ್ಮ ಸುಪ್ರಜಮ್ಮ ಹತ್ರ ವಾಲ್ಟರ್ ಲೋಬೋ ಇಷ್ಟ ದಿನ ಯಾಕೆ ನಮ್ನ ನೋಡೋಕೆ ಬಂದಿರ್ಲಿಲ್ಲ ಅಂತ ಕೇಳ್ತಾಳೆ. ಅವಾಗ ಸುಪ್ರಜಮ್ಮ ನಾನ್ ನಿಮ್ಗೆ ದುಡ್ಡು ಕೊಡ್ತಿದ್ದೆ ಅಲ್ವಾ, ಅದ್ನ ಅವರೇ ನನಗೆ ಕೊಡ್ತಾ ಇದ್ರು ಅಂತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ವಾಲ್ಟರ್ ಬರ್ತಾನೆ. ರೋಸಮ್ಮನ ಎತ್ಕೊಂಡು ವೆಟ್ರಿ ಹತ್ರ ಹೋಗ್ತಾನೆ. ಇವಾಗ ರೋಸಮ್ಮ ವೆಟ್ರಿ ಕೆನ್ನೆಗೆ ಸ್ಟಾರ್ ಅಂಟಿಸ್ತಾಳೆ. ಅಂದ್ರೆ ವೆಟ್ರಿ ಅಂದ್ರೆ ಇಷ್ಟ ಅಂತ ಅರ್ಥ. ವೆಟ್ರಿ ಅವನ್ ಮಗಳನ್ನ ಕಡೆಗೂ ಎತ್ಕೋತಾನೆ. ಹೀಗೆ 2 ವಾರ ಕಳೆಯುತ್ತೆ. ಒಂದು ಫೈನ್ ಫ್ರೈಡೆ ಸೂಪ್ರನ್, ಸ್ಪ್ಯಾರೋ, ಅಶ್ಕರ್ ಮತ್ತೆ ವಾರ್ಕೆ ಎಲ್ರು ಫೈಟ್ ನೈಟ್ ನೆನ್ಪ್ ಮಾಡ್ಕೊಂಡು ಬೇಜಾರಾಗ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಲಿಟಲ್ ಬಂದು ಎಲ್ರೂನು ಒಂದು ಮುಚ್ಚೋಗಿದ್ದ ಥಿಯೇಟರ್ ನ -1 ಫ್ಲೋರ್ಗೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಅಂಡರ್ ಗ್ರೌಂಡ್ಗೆ. ಅಲ್ಲಿ ಇವಾಗ ವಾಲ್ಟರ್ ಒಂದು ರಿಂಗ್ ರೆಡಿ ಮಾಡಿರ್ತಾನೆ. ಅಂದ್ರೆ ಫೈಟ್ ನೈಟ್ ಮತ್ತೆ ಶುರು ಆಗುತ್ತೆ ಅಂತ ಎಲ್ಲ ಖುಷಿ ಆಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.